ಶಿವಾನಿ, ನಂಗೊಂದು ಡೌಟು. ನಾನು ಆದಿಶೇಷನಾ? ಏನಂದೆ? ನಾನು ಆದಿಶೇಷನ ಅಂದೆ. ನಾನು ನಾಗಲೋಕದ ಯುವರಾಜನ? ನಾನೇನು ವಾಸುಕಿನ? ನಾನೇನು ತಕ್ಷಕನ? ಯಾಕೆ ಹೀಗೆಲ್ಲ ಕೇಳ್ತಿದ್ಯಾ? ನಿಜ ಹೇಳು ಶಿವಾನಿ, ನೀನು ನಾಗಿಣಿನ? ಆದಿಶೇಷ, ಪರಮೇಶ್ವರ, ಪರಮೇಶ್ವರ, 23 ವರ್ಷಗಳ ನಂತರ ನನ್ನ ಆದಿಶೇಷ ನನ್ನನ್ನ ಹುಡ್ಕೊಂಡು ಬಂದಿದ್ದ. ಪರಮೇಶ್ವರ, ಅಂತೂ ನನ್ನ ಆಸೆನ ಈಡೇರಿಸ್ಬಿಟ್ಟೆ. ಆದಿಶೇಷ, ಹೊರಟ್ಬಿಟ್ಯಾ ನೀನು? ಯಾಕೆ ಹೊರಟ್ಬಿಟ್ಟೆ? ನಾನು ನಿನ್ನ ನೋಡ್ಬೇಕಾಗಿತ್ತು, ಆದ್ರೆ ನಿನ್ನ ಮುಖನೇ ನೆನಪಾಗ್ತಿಲ್ವಲ್ಲ. ಯಾಕೆ ಪರಮೇಶ್ವರ? ಅದಕ್ಕೋಸ್ಕರ ಇನ್ ಎಷ್ಟು ದಿನಗಳು ಕಾಯ್ಬೇಕು ನಾನು? ಇಲ್ಲ, ನಾನು ಕಾಯ್ತೀನಿ. ನನಗೆ ಯಾವ ಚಿಂತೆನೂ ಇಲ್ಲ. ಆದಿಶೇಷ ನನ್ನ ಬಿಟ್ಟು ಹೋಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಖಾತ್ರಿ ಆಯ್ತಲ್ಲ. ನಾನು ಕಾಯ್ತೀನಿ. ಹಾಗಂತ ತುಂಬಾ ದಿವಸಗಳು ಕಾಯಿಸ್ಬೇಡ ಪರಮೇಶ್ವರ. ಆದಷ್ಟು ಬೇಗ ನನ್ನ ಆದಿಶೇಷ ನನ್ನ ಕಣ್ಣೆದ್ರಿಗೆ ಬರೋ ಹಾಗೆ ಮಾಡು ತಂದೆ, ಮಾಡು. ಪರಮೇಶ್ವರ, ನಿನ್ನ ಆಶೀರ್ವಾದ ನಮ್ಮ ಮೇಲಿರ್ಬೇಕು. ನಮ್ಮಿಬ್ರಿಗೆ ಯಾವ ತೊಂದ್ರೆನೂ ಬರ್ದಿರೋ ಹಾಗೆ ನೋಡ್ಕೋ ತಂದೆ. ನಮ್ಗೆ ನಾಗಮಣಿ ಸಿಗೋ ಹಾಗೆ ಮಾಡು. ನಾನು ಆದಿಶೇಷ ಇಬ್ರು ಸೇರಿ ಆ ದುಷ್ಟ ನರಮನುಷ್ಯನ ನಾಶ ಮಾಡಿ ನಾಗಮಣಿನ ಮರಳಿ ನಾಗಲೋಕಕ್ಕೆ ತಗೊಂಡು ಹೋಗ್ಬೇಕು. ನಮ್ಗೆ ಆಶೀರ್ವಾದ ಮಾಡು. ಅಪ್ಪ ದೇವ್ರೆ, ಯಾಕಪ್ಪ ನನಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ಯಾ? ನಾನು ಏನ್ ಮಾಡಿದೀನಿ ಅಂತ ಇಷ್ಟೊಂದು ಆಟ ಆಡಿಸ್ತಾ ಇದೀಯ ನನ್ನನ್ನ? ನಾನೇನೋ ಅನ್ಕೊಂಡು ಬಂದೆ, ಎಲ್ಲಿ ನೋಡಿದ್ರೆ ಎಲ್ಲೋ ಅಯೋಮಯವಾಗಿದೆ. ನಾನು ದೇವಸ್ಥಾನದಲ್ಲಿ ಮಲಗಿದ್ದೀನಿ, ನನ್ನ ಮೇಲೆ ಶಿವಾನಿ ಮಲಗಿದ್ದಾಳೆ. ರಾತ್ರಿ ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಈ ವಿಷಯ ಏನಾದ್ರು ಶಿವಾನಿ ಗೊತ್ತಾದ್ರೆ ಒಂದೇ ಸತಿಗೆ ಚಂಡಿ, ಚಾಮುಂಡಿ, ಕಾಳಿ, ಮಹಾಕಾಳಿ, ದುರ್ಗೆ ಎಲ್ಲ ಅವಳು ಮೈ ಮೇಲೆ ಬಂದ್ಬಿಡತ್ತೆ. ಶಿವಾನಿಗೆ ಚಿಕ್ಕ ಡೌಟ್ ಬರಬಾರ್ದು. ನಾನು ಆದಷ್ಟು ಬೇಗ ಹೋಗಿ ಮನೆ ಸೇರ್ಕೋಬೇಕು. ತ್ರಿಶೂಲ್, ಏ ತ್ರಿಶೂಲ್, ತ್ರಿಶೂಲ್ ನಿಂತ್ಕೋ. ದೇವ್ರೆ, ನೋಡ್ಬಿಟ್ಲ ನನ್ನ, ಸಿಕ್ಕಾಕೊಂಡ್ಬಿಟ್ಟೆ. ಊದು ಪಿಂಕಾಯಿ ಹಾಕ್ತಾಳೆ ಇವತ್ತು. ಬಂಡಿ ಮಕ್ಕಳಮ್ಮ, ಸೋದತಿ ಎಲ್ಲಮ್ಮ, ಪಚ್ಚೆ ದುರ್ಗಮ್ಮ, ಕಾಪಾಡಮ್ಮ. ಯಾಕೆ ಅಲ್ಲಿ ನಿಂತಿದ್ಯಾ? ಬಾಯ್ಲಿ. ಇವಳಿಗೆಲ್ಲ ಗೊತ್ತಾಗಿದೆ ಅನ್ಸುತ್ತೆ. ಇವತ್ ನಾನು ಹೋಗೇನೆ. ಯಾಕೆ ತಲೆ ತೆಗೆಸ್ಕೊಂಡು ನಿಂತಿದ್ಯಾ? ತಲೆ ಎತ್ತು ಮಗನೇ, ರೆಡಿಯಾಗು. ಲೆಫ್ಟ್ ರೈಟ್ ಎರಡು ಕೆನ್ನೆಗೂ ಗಿಫ್ಟ್ ಸಿಗತ್ತೆ, ರಿಸೀವ್ ಮಾಡ್ಕೋತಾ ಇರು. ಕೆನ್ನೆ ಯಾಕೆ ಹಿಡ್ಕೊಂಡಿದ್ಯಾ? ಹೊಡಿಲಿಲ್ವಾ ನೀನು? ನಾನ್ ಯಾಕೆ ಹೊಡಿಲಿ? ಏನಿಲ್ಲ, ನೀನ್ ನೋಡಿದ್ರೆ ಹೊಡೆದಂಗಾಯ್ತು. ನೀನ್ ಮಾಡಿರೋ ಕೆಲ್ಸಕ್ಕೆ ನೀನ್ ನಿಜವಾಗ್ಲೂ ಹೊಡಿಬೇಕು ಅನ್ಸತ್ತೆ, ಆದ್ರೆ ನನ್ಗೆ ಯಾಕೋ ಮನ್ಸೇ ಬರ್ತಿಲ್ಲ. ಇವತ್ ನನ್ ಮನ್ಸಲ್ಲಿ ಬೇರೆ ಯಾವ್ದೋ ವಿಷಯ ಓಡ್ತಿದೆ. ನಾನಿವತ್ತು ತುಂಬಾ ಖುಷಿಯಾಗಿದ್ದೀನಿ.
ನಿಮ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಯಾಕೆ ಹೀಗ್ ಮಾಡ್ತಿದ್ಯಾ? ಯಾಕೆ ನನ್ನ ಹಿಡ್ಕೊಂಡು ಎಲ್ದೆ? ಇವತ್ತು ನಾನು ತುಂಬಾ ಖುಷಿಯಾಗಿರೋ ದಿನ, ಯಾರ ಮೇಲೂ ಕೋಪ ಮಾಡ್ಕೋಬಾರ್ದು ಅನ್ಕೊಂಡಿದ್ದೆ. ಆದ್ರೆ ನೀನು ನನ್ ಮನಸ್ಥಿತಿನೇ ಹಾಳು ಮಾಡ್ಬಿಟ್ಟೆ. ಈಗ ನಿಜವಾಗ್ಲೂ ನಿನ್ಗೆ ಹೊಡಿಬೇಕು ಅನ್ಸ್ತಿದೆ. ಸಾರಿ ಶಿವಾನಿ, ಹೊಡಿಬೇಡ. ನಾನು ಬೇಕಂತ ಮಾಡ್ಲಿಲ್ಲ. ಅಲ್ಲಿ ನೋಡಲಿ, ನೀನ್ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಅದ್ರ ಮೇಲೆ ಕಾಲಿಟ್ಬಿಡ್ತಾ ಇದ್ದೆ. ಸ್ವಲ್ಪ ಮಿಸ್ ಆಗಿದ್ರು ಏನಾಗ್ತಾಯ್ತು ಗೊತ್ತಾ? ನಾನೇ ನಾಗಿಣಿ, ನನಗೆ ಹಾವಿನ ಭಯಾನ. ಅಲ್ಲಿ ಹಾವಿದೆ ಅಂತ ತೋರ್ಸದ್ಮೇಲೆ ನಗ್ತಾ ಇದೆಯಲ್ಲ, ನಿಂಗೆ ಭಯ ಆಗ್ತಾ ಇಲ್ವಾ? ಇಲ್ಲ, ಆಗ್ತಿಲ್ಲ. ಖುಷಿ ಆಗ್ತಿದೆ. ಖುಷಿನಾ? ತ್ರಿಶೂಲ್, ಯಾಕೋ ತಂಪಾದ ಗಾಳಿಗೆ ಮುಖ ಮಾಡಿ ನಿಲ್ಬೇಕು ಅನ್ಸ್ತಿದೆ. ಇಷ್ಟು ವರ್ಷ ಹುಡುಕ್ತಾ ಇದ್ದದನ್ನ ಪಡ್ಕೊಂಡೆ. ಮನ್ಸಲ್ಲಿ ಏನೋ ಒಂಥರ ತಳಮಳ. ನನಗಾಗ್ತಿರೋ ಫೀಲಿಂಗ್ ಇವ್ರಿಗೂ ಆಗ್ತಾ ಇದೆಯಲ್ಲ, ಅದೇ ವಿಷಯ ಇರಬೇಕು. ನಾನು ಹೇಳೋ ಬಿಡ್ತೀನಿ. ನಮಗೂ ಏನೇನೇನೇನೋ ಆಗ್ತಾ ಇದೆ. ಇನ್ಸೈಡ್ ಫುಲ್ ಕುಚ್ಚು ಹೋತಾ ಹೇಮಾ. ಎದೆಯಲ್ಲಿ ಬಚ್ಚಿಟ್ಟ ಪ್ರೀತಿ ಆಕಾಶ ತುಂಬಾ ಹಾರಾಡ್ತಾ ಇದೆ. ಬಿಸಿಲಿ ಕುಲುಮೆಗೆ ಜೀವನ ಹಾಕಿ ಹದ ಮಾಡಿದಂಗೆ ಆಗ್ತಾ ಇದೆ. ಅಂಥದ್ದೇನಾಯ್ತು? ಏನೋ ಏನೋ ಏನೇನೇನೇನೇನೋ ಆಗ್ತಾ ಇದೆ. ಶಿವಾನಿ, ನನ್ನ ಲೈಫಲ್ಲಿ ಏನೆಲ್ಲ ಮ್ಯಾಜಿಕ್ ಆಗ್ತಾ ಇದೆ. ಆದ್ರೆ ನೀನ್ ನೋಡಿದ್ರೆ ಏನ್ ತ್ರಿಶೂಲ್, ಯಾಕೆ ಬಂದು ಕಾಟ ಕೊಡ್ತೀಯ ಅಂತ ಕೇಳ್ತೀಯ. ನಿನ್ನೆ ಏನ್ ಮಾಡ್ದೆ, ಎಲ್ಲಿದ್ದೆ, ಏನಾಯ್ತು, ಏನು ಕ್ಲಾರಿಟಿನೇ ಸಿಗ್ತಾ ಇಲ್ಲ. ನಿನ್ನೆ ರಾತ್ರಿ ಬೇರೆ ಹಂಗಾಯ್ತು. ನಿನ್ನೆ ರಾತ್ರಿ ಏನಾಯ್ತು? ರಾತ್ರಿ ಏನಾಯ್ತು? ರಾತ್ರಿ ಆಯ್ತು ಅಷ್ಟೇ. ನಾನೇ ಬಾಯಿ ಬಿಡ್ತದಲ್ಲ, ಈ ಹುಡುಗ ವಿಷಯ ಗೊತ್ತಾದ್ರೆ ಅಷ್ಟೇ. ಏನು ಮನ್ಸಲ್ಲೇ ಮಂಡಿಗೆ ತಿಂತಿರೋ ಹಾಗಿದೆ? ಏನ್ ವಿಷಯ? ಏನಿಲ್ಲ ಶಿವಾನಿ, ನಂಗೊಂದು ಡೌಟು. ನಾನು ಆದಿಶೇಷನ? ಏನಂದೆ? ನಾನು ಆದಿಶೇಷನ ಅಂದೆ. ನಾನು ನಾಗಲೋಕದ ಯುವರಾಜನ? ನಾನೇನ್ ವಾಸುಕಿನ? ನಾನೇನ್ ತಕ್ಷಕನ? ಯಾಕೆ ಹೀಗೆಲ್ಲ ಕೇಳ್ತಿದ್ಯಾ? ಅಲ್ಲ, ಅವರೆಲ್ಲ ದೇವ್ರಲ್ವಾ? ಅವ್ರ ಲೈಫಲ್ಲೂ ಏನೇನೇನೋ ಮ್ಯಾಜಿಕ್ ಎಲ್ಲ ನಡೆದಿದೆ. ಹಾಗೆ ನನ್ನ ಲೈಫಲ್ಲೂ ಮ್ಯಾಜಿಕ್ ನಡೀತಾ ಇದೆ. ಅದಕ್ಕೆ ಕೇಳಿದೆ. ನಿಜ ಹೇಳು ಶಿವಾನಿ, ನೀನು ನಾಗಿಣಿನ? ನಿನಗೂ ಕನ್ಫ್ಯೂಸ್ ಆಗ್ತಾ ಇದೆಯಾ? ನನಗೂ ಸೇಮ್ ಫೀಲಿಂಗು. ಜೀವನದಲ್ಲಿ ತಲೆಯಲ್ಲಿ ಉಡಾ ಬಿಡ್ಕೊಂಡ್ಬಿಟ್ಟಿದ್ದೀನಿ. ತ್ರಿಶೂಲ್, ಸುಮ್ಮನೆ ಏನೇನೋ ಮಾತಾಡ್ಬೇಡ. ಮೊದಲು ಮನೆಗೆ ನಡೆ. ಒಂದು ನಿಮಿಷ, ಉತ್ತರನೇ ಕೊಡ್ಲಿಲ್ಲ. ಅದ್ರಲ್ಲೂ ನಿನಗೆ ಯಾಕೆ ಖುಷಿಯಾಗಿದೆ ಅಂತ ಹೇಳಲ್ಲ? ಯಾಕೆ? ಬಯಸ್ಕೋಬೇಕು ಅಂತ ಆಸೆನಾ? ಆಯ್ತು ಬಿಡು. ನಿನ್ ಖುಷಿ ಕಾರಣ ಏನು ಅಂತ ನಾನ್ ಕೇಳೋದಿಲ್ಲ, ನನ್ ಖುಷಿ ಕಾರಣ ಏನು ಅಂತ ನೀನ್ ಕೇಳ್ಬೇಡ ಶಿವಾನಿ. ಆದ್ರೆ ಒಂದಂತೂ ಸತ್ಯ, ನೀನು ನನ್ನನ್ನ ತಪ್ಪು ತಿಳ್ಕೊಂಡಿರೋದನ್ನ ಬಿಟ್ಬಿಡು ಶಿವಾನಿ. ಅದು ನಾನಲ್ಲ, ನನ್ನ ರೂಪದಲ್ಲಿ ಬೇರೆ ಯಾರೋ ಬಂದಿದ್ರು. ಬೇರೆ ಯಾರೋನ? ಹೌದು ಶಿವಾನಿ. ಹೇಗೆ ನಿನ್ ರೂಪದಲ್ಲಿ ಬಂದು ನನ್ನನ್ನು ಕರ್ಕೊಂಡು ಹೋದ್ರು, ಹಾಗೆ ನನ್ನ ರೂಪದಲ್ಲಿ ಬಂದು ನಿನಗೆ ತೊಂದರೆ ಕೊಟ್ಟಿದ್ದಾರೆ. ಯಾರಿರ್ಬೋದು? ಶಿವಾನಿ, ಇದೆಲ್ಲ ನನ್ನಾಣೆಗೂ ನಿಜ. ನಂಬ್ತೀಯ ಅಲ್ವಾ? ನಂಬ್ತೀನಿ. ತ್ರಿಶೂಲ್, ನನ್ನ ಖುಷಿಗೆ ಕಾರಣ ನನ್ನ ಆದಿಶೇಷ. ರಾತ್ರಿ ನಡೆದಿದ್ದನ್ನು ಇವಳಿಗೆ ಹೇಳಕ್ಕಾಗದೆ ಆದ್ರೂ ನಾನೇ ನಾಪಿಸ್ಕೊಂಡು ಖುಷಿ ಬಿಡ್ತೀನಿ. ಶಿವಾನಿ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಏನಿಲ್ಲ. ಆದಿಶೇಷನ ನಾನು ಕಳ್ಕೊಂಡ್ಬಿಟ್ಟೆ. ಅವನು ನನ್ನಿಂದ ಸಂಪೂರ್ಣವಾಗಿ ದೂರ ಹೋಗ್ಬಿಟ್ಟಿದ್ದಾನೆ.
ನನ್ನ ಕಣ್ಮುಂದೆನೆ ಅವರಿಬ್ರು ಒಂದಾಗ್ತಾ ಇದ್ರು ನನ್ನ ಕೈಯಲ್ಲಿ ಏನು ಮಾಡಕ್ಕಾಗ್ತಾ ಇಲ್ಲ. ಆದಿಶೇಷ ಮತ್ತೆ ಶಿವಾನಿ ಸೇರ್ಬಿಟ್ರು. ಆದಿಶೇಷ, ನಾನು ನಿನ್ನ ಅಷ್ಟೊಂದು ಪ್ರೀತಿಸಿದೆ. ನಿನ್ನನ್ನ ಪಡ್ಕೊಂಡು ನಾನು ನಾಗಲೋಕದ ಮಹಾರಾಣಿ ಆಗ್ಬೇಕು ಅನ್ನೋ ಆಸೆಯಲ್ಲಿ ಬದುಕ್ತಾ ಇದ್ದೆ. ಆದ್ರೆ ನೀನ್ ನನ್ನ ಆಸೆ ಕನಸುಗಳಿಗೆಲ್ಲ ಕೊಳ್ಳೆ ಇಟ್ಬಿಟ್ಟೆ. ಯಾಕೆ ಆದಿಶೇಷ ಹೀಗೆ ಮಾಡ್ದೆ? ಆ ಶಿವಾನಿ ನಿಂಗೆ ಏನ್ ಮಾಡಿದ್ಲು? ಅವಳ ಹಿಂದೆ ಯಾಕೆ ಹೋದೆ? ಇಲ್ಲ, ನಾನು ನಿಮ್ಮಿಬ್ರ ಮೇಲೆ ನನ್ನ ಪ್ರತೀಕಾರ ತೀರ್ಸ್ಕೊಂತೀನಿ. ಏನ್ ಮಾಡ್ಲಿ? ಹೇಗೆ ನಿಮ್ಮನ್ನ ತಡೀಲಿ ಒಂದು ಗೊತ್ತಾಗ್ತಾ ಇಲ್ಲ. ಎಂತ ಅವಕಾಶ ದೊರಕಿತ್ತು ನಿಮಗೆ? ಕೈ ಜಲ್ದಿ ಬಿಟ್ರಿ ನೀವು. ಆ ಇಚ್ಛಾಧಾರಿ ನಾಗಗಳು ಕಣ್ಣಿಗೇನೋ ಕಾಣಿಸಿದ್ವು, ಆದ್ರೆ ಅವ್ರ ಮೇಲೆ ನಮ್ ಯಾವ ಶಕ್ತಿ ಪ್ರಯೋಗನೂ ನಡೀಲಿಲ್ಲ. ಸೂರ್ಯಾಸ್ತಮದ ಒಳಗೆ ನೀವು ಅಲ್ಲಿಗೆ ಹೋಗಬೇಕಿತ್ತು. ನೀವು ತಡವಾಗಿ ಹೋಗಿದ್ದೀರಿ. ಬಾಬಾ, ಇಚ್ಛಾಧಾರಿ ನಾಗಗಳು ಅಲ್ಲಿಂದ ಮಾಯ ಆದ್ರು. ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ಲಿಲ್ಲ. ನಾಗಲೋಕ ಪ್ರವೇಶವಾಗಿರುತ್ತೆ. ಅವರು ವಾಪಸ್ ಬರ್ತಾರೆ ಅಲ್ವಾ? ಬರಲೇಬೇಕು. ಯಾಕೆಂದರೆ ಅವರು ಸೇಡನ್ನು ಭೂಮಿಯಲ್ಲೇ ಬಿಟ್ಟಿದ್ದಾರಲ್ಲವೇ? ಬಾಬಾ, ಅವ್ರು ಮತ್ತೆ ವಾಪಸ್ ಬರ್ತಾರೆ ಅಂತಂದ್ರೆ ನಾವುಗಳೆಲ್ಲ ಮತ್ತೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅವ್ರನ್ನ ಸಾಯಿಸ್ಬೋದಲ್ವಾ? ಆಗ ಉಸಿರು ನಿಲ್ಲೋದು ಇಚ್ಛಾಧಾರಿ ನಾಗಗಳದ್ದಲ್ಲ, ನಿಮ್ಮದು. ಮಿಲನ ಸಮಯದಲ್ಲಿ ನೀವು ಅವರನ್ನು ತಡೆಯಲಾಗದೆ ನಿಮ್ಮ ಅಪಾಯಕ್ಕೆ ನೀವೇ ಆಹ್ವಾನ ಕೊಟ್ಟು ಬಂದಿದ್ದೀರಿ. ಈಗ ನಿಮ್ಮ ಮೇಲೆ ತೂಗುಗತ್ತಿ ತೂಗುತ್ತಿದೆ. ಯಾವ ಸಮಯದಲ್ಲಿ ಬೇಕಾದರೂ ನಿಮ್ಮ ರುಂಡವನ್ನು ಕತ್ತರಿಸಬಹುದು. ಉಡ ನೀರ್ನಾರ್ದ ಇರ ಬಿಟ್ಕೊಳೋದೊಂದು ಇದೆಯಾ? ಅವಂಗ ನೆಮ್ಮದಿ ಆಗಿದ್ವು. ಅವುಗಳನ್ನ ಸಹಾಯಕ್ಕೆ ಹೋಗಿ ನಾವೇ ಸಹಾಯಂಗತ್ತು ಬಿಡವೆ. ಬಾಬಾ, ಈಗೇನ್ ಮಾಡೋದು? ನಾವು ಅವ್ರನ್ನ ಸಾಯಿಸ್ಲೇಬೇಕು. ದಿಗ್ವಿಜಯ, ಈಗ ನೀವು ಅವುಗಳನ್ನು ನಾಶ ಮಾಡಲು ದಾರಿ ಹುಡುಕುವುದಕ್ಕಿಂತ ನಿಮ್ಮ ಪ್ರಾಣ ಉಳಿಸಿಕೊಳ್ಳಲು ಯೋಚನೆ ಮಾಡಿದರೆ ಒಳ್ಳೆಯದು. ಅಂದ್ರೆ ಅವ್ರನ್ನ ಸುಮ್ಮನೆ ಬಿಟ್ಬಿಡು ಅಂತ ಹೇಳ್ತಿದ್ದೀರಾ? ನಾವು ಸುಮ್ಮನೆ ಇದ್ರೆ ಇಚ್ಛಾಧಾರಿ ನಾಗಗಳು ನಮ್ಮನ್ನು ಹುಡ್ಕೊಂಡ್ ಬರೋದಿಲ್ವಾ? ಅವುಗಳಿಗೆ ಗೊತ್ತಾಗೋದಿಲ್ವಾ? ಅದಕ್ಕೆ ಸಮಯ ತೆಗೆದುಕೊಳ್ಳುತ್ತೆ. ಅಷ್ಟರೊಳಗೆ ಅವರನ್ನು ಎದುರಿಸಲು ನೀವು ತಯಾರಾಗಬೇಕು. ಬಾಬಾ, ಯಾಕೋ ತುಂಬಾ ಭಯ ಆಗ್ತಾ ಇದೆ. ನೋಡಿ, ದುಡುಕಬೇಡಿ, ತಾಳ್ಮೆ ಇರಲಿ. ಅವುಗಳ ಮಿಲನದಿಂದ ಅವರಿಗೆ ವಿಶೇಷವಾದ ಶಕ್ತಿ ದೊರಕಿದೆ. ಅದು ಯಾವ ಮಟ್ಟದ್ದು ಎಂದು ಅರಿತು ನಂತರ ಹೆಜ್ಜೆ ಇಡಬೇಕು. ಅದ್ಯಾವಾಗ ಗೊತ್ತಾಗುತ್ತೆ? ಗೊತ್ತಿಲ್ಲ. ನಾನಿದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಈಗ ಮತ್ತೆ ತಪಸ್ಸುಗೈದು ಎಲ್ಲವನ್ನು ತಿಳಿದುಕೊಳ್ಳಬೇಕು. ಅಲ್ಲಿಯವರೆಗೂ ನೀವು ಕಾಯಲೇಬೇಕು. ಎದುರಾಳಿಗಳ ಬಲಾಬಲ ತಿಳಿಯುವವರೆಗೂ ನೀವು ನಿಮ್ಮ ಎಚ್ಚರಿಕೆಯಿಂದ ಇರಿ. ಸಣ್ಣ ಸುಳಿವು ಸಿಕ್ಕರು ನನ್ನನ್ನು ಸಂಪರ್ಕಿಸಿ. ಹಾಗೆ ಆಗ್ಲಿ ಬಾಬಾ. ಓಯ್ ಮಹಾಕಾಲ! ಆದಿಶೇಷ, ನನ್ನಿಂದ ನಿನ್ನ ಮರೆಯೋಕೆ ಸಾಧ್ಯ ಇಲ್ಲ. ನಾನು ಸೋತು ಬಿಟ್ಟೆ. ನನ್ಗೆ ಮುಂದಿನ ದಾರಿ ಕಾಣಿಸ್ತಾ ಇಲ್ಲ. ನನ್ನ ಪಯಣ ಅಂತ್ಯವಾಗೋ ಎಲ್ಲ ಸೂಚನೆನೂ ಕಾಣಿಸ್ತಾ ಇದೆ. ಕೊನೆಗೂ ನನ್ನ ಆದಿಶೇಷ ನನ್ನ ಜೀವನದ ವಿಶೇಷವಾಗಿಲ್ಲ. ನನ್ನ ಕಾಡೋ ಶೇಷ ಉಳ್ಕೊಂಡ್ಬಿಟ್ಟ. ಪ್ರೀತಿಯ ಯುದ್ಧದಲ್ಲಿ ಶಿವಾನಿದೆ ಮೇಲ್ಗೈ ಆಗೋಯ್ತು. ನನ್ನ ಪ್ರೀತಿನ ನಾನು ಕಳ್ಕೊಂಡ್ಬಿಟ್ಟೆ. ನನ್ನ ಹತ್ರ ಯಾವ ಶಕ್ತಿನೂ ಈಗಿಲ್ಲ. ನನ್ನ ಯುಕ್ತಿನೂ ಕೆಲಸ ಮಾಡುತ್ತಿಲ್ಲ. ನಾನು ಏನು ಮಾಡಲಿ?
ಮಾಯಾಂಗನೆ ನೀನು ಒಂಟಿಯಲ್ಲ, ನಿನ್ನೊಂದಿಗೆ ನಾನಿದ್ದೇನೆ. ಈ ತ್ರಯಂಬಕ ನಿನ್ನ ಜೊತೆಗಿರೋದನ್ನೇ ಮರೆಯ. ಈ ತ್ರಯಂಬಕನ ಆತ್ಮ ಇನ್ನೂ ಜೀವಂತವಾಗಿದೆ. ನಾನಿರುವವರೆಗೆ ನಿನಗೆ ಸೋಲಿನ ಭಯ ಬೇಡ. ನಿನ್ನ ಶಕ್ತಿ ಕೆಲಸ ಮಾಡದಿದ್ದರೆ ಏನಂತೆ, ನನ್ನ ಶಕ್ತಿಯನ್ನು ಬಳಸಿಕೋ. ತ್ರಯಂಬಕ, ಮಾಯಾಂಗನೆ ನನ್ನ ಆತ್ಮಕ್ಕೆ ನೀ ದೇಹವಾಗು. ಇಬ್ಬರು ಸೇರಿ ಇಚ್ಛಾಧಾರಿ ನಾಗಿಣಿಯನ್ನ ಸಂಹರಿಸೋಣ. ಆದಿಶೇಷ, ನಿನ್ನ ಮತ್ತು ಶಿವಾನಿನ ನಾನು ನೆಮ್ಮದಿಯಾಗಿರೋ ಬಿಡೋದಿಲ್ಲ. ನಿಮ್ಮ ಮೇಲೆ ಪ್ರತೀಕಾರವನ್ನು ತೀರ್ಸ್ಕೊಂತೀನಿ. ನನ್ನನ್ನು ತಡೆಯೋರು ಯಾರೂ ಇಲ್ಲ. ಇದುವರೆಗೂ ನಡೆದಿರೋದು ಒಂದು ಅಧ್ಯಾಯವಾದರೆ ಇನ್ನು ಮುಂದೆ ನಡೆಯೋದು ಇನ್ನೊಂದು ಅಧ್ಯಾಯ. ಇದೇ ಈ ಮಾಯಾಂಗನೆಯ ವಿಜಯ. ಮಾತಾಡ್ಬ್ರು, ನೀನ್ ಇದ್ದಕ್ಕಿದ್ದಂಗೆ ಈ ತರ ಸೈಲೆಂಟ್ ಆಗೋದ್ರೆ ಏನ್ ಅನ್ಕೊಬೇಕು? ಟೆಂಪಲ್ಗೆ ಹೋಗಲ್ಲ ಅಂತ ಹೇಳಿದ್ದೆ, ಬಟ್ ಇದ್ದಕ್ಕಿದ್ದಂಗೆ ಹೋಗಿದ್ ಕಾರಣ? ಅದು ಒಂದ್ ದಿನಾನು ಹೆಂಡ್ತಿನ್ ಬಿಟ್ಟು ಇರೋಕ್ ಆಗಲ್ಲ ಅನ್ಸತ್ತೆ. ಅಂದ್ರೆ ನೀನು ಅಮ್ಮವ್ರ ಗಂಡ ಆಗ್ತಿದ್ಯಾ? ದಮಯಂತಿ, ಶಿವಾನಿ ಏನಾದ್ರು ಕಡಿಮೆನಾ? ಹೋಗ್ಬೇಕಾದ್ರೆ ನಾನು ಅವನ ಜೊತೆ ಹೋಗಲ್ಲ ಅಂತ ಹೇಳಿದ್ಲು. ಬರ್ಬೇಕಾದ್ರೆ ಇಬ್ರು ಒಟ್ಟಿಗೆ ಬಂದಿದ್ದಾರೆ. ಕರೆಕ್ಟ್ ಹೇಳಿದ್ರಿ ಅಜ್ಜಿ, ಅವಳೇ ಬರಕ್ ಹೇಳಿದ್ದು. ಹೌದಾ ಅದಕ್ಕೆ ನೀ ಕರೆದ್ರಾ? ಇಲ್ಲ, ಅವನೇ ಬಂದಿದ್ದು. ಅವಳೆಲ್ಲ ಒಪ್ಕೋತಾಳೆ, ಅವಳೇ ಕರೆದಿದ್ದು. ಇಬ್ರು ಒಟ್ಟಿಗೆ ಇದ್ದು ಈಗ ಒಬ್ರ ಮೇಲೆ ಒಬ್ರು ಆಪಾದನೆ ಮಾಡ್ತಾ ಇದ್ದೀರಾ. ಚೆನ್ನಾಗಿದೆ. ಹೋಗ್ಲಿ ಬಿಡು, ಪೂಜೆ ಎಲ್ಲ ಚೆನ್ನಾಗಾಯ್ತಾ? ಚೆನ್ನಾಗಾಯ್ತು, ಅನ್ಕೊಂಡಿದ್ದು ಈಡೇರ್ತು. ನಿಮ್ಮಿಬ್ಬರ ಸಂಸಾರ ಹೀಗೇ ಇರ್ಲಿ. ಯಾರ ಕೆಟ್ಟ ದೃಷ್ಟಿನೂ ನಿಮ್ಮೇಲೆ ಬೀಳದೇ ಇರ್ಲಿ. ಸರಿ ಅಜ್ಜಿ, ನನ್ಗೆ ಆಚೆ ಕೆಲಸ ಇದೆ, ಹೋಗ್ಬರ್ತೀನಿ. ತ್ರಿವಿಕ್ರಮ್, 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 ತ್ರಿವಿಕ್ರಮ್. ಮಾಯಾ, ತ್ರಿವಿಕ್ರಮ್ ರೂಮ್ ಅಲ್ಲಿದ್ದಾನೆ, ಮೇಲ್ ಬಾ. ಇಲ್ಲ, ಇಲ್ಲಿಂದ ನಾನು ಒಂದ್ ಹೆಜ್ಜೆನೂ ಮುಂದಕ್ಕೆ ಬರಲ್ಲ. ನೀವ್ ಎಚ್ಚರ ತಪ್ಪಿದ್ರೆ ನಿಮ್ಗೆ ಅಪಾಯ. ಅಪಾಯ? ಯಾಕಮ್ಮ ಹಾಗೆ ಹೇಳಿದೆ? ಮನೇಲಿ ಏನ್ ಅಪಾಯ ಇದೆ? ಪ್ರಾಣ ಯಾಕೆ ಹೋಗುತ್ತೆ? ಅಪ್ಪ, ನೀವಿದನ್ ಸೀರಿಯಸ್ ಆಗಿ ತಗೋತಾ ಇದ್ದೀರಾ? ಅವ್ರು ತಮಾಷೆ ಮಾಡ್ತಿದ್ದಾಳೆ. ಅಪ್ಪ ತಂದೆ, ಏಪ್ರಿಲ್ ಫುಲ್ ಕೇಳಿದೀನಿ, ಇದೇನು ಆಗಸ್ಟ್ ಅಲ್ಲಿ ಫುಲ್ ಮಾಡ್ತಾ ಇದ್ದಾಳೆ? ಹಾ, ಅವಳು ಸ್ವಲ್ಪ ಹಾಗೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನನಗೆ ಹೆದರ್ಸೋಕೆ ಅಂತ ಹಾಗೆ ಹೇಳ್ತಿದ್ದಾಳೆ ಅಲ್ವಾ ಮಾಯಾ? ಇಲ್ಲ ತ್ರಿವಿಕ್ರಮ್, ನಾನ್ ತಮಾಷೆ ಮಾಡ್ತಾ ಇಲ್ಲ. ಪ್ರಾಣದ ವಿಷಯದಲ್ಲಿ ಯಾರಾದ್ರೂ ತಮಾಷೆ ಮಾಡ್ತಾರಾ? ನೋಡಿ, ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಮನೆಗೆ ವಕ್ರ ದೃಷ್ಟಿ ಬಿದ್ದಾಗಿದೆ. ಈ ಮನೆಗೆ ಉಳಿಗಾಲ ಇಲ್ಲ. ಈ ಮನೆಯಲ್ಲಿ ನಿಮ್ಮನ್ನ ಸಾಯಿಸೋರಿದ್ದಾರೆ. ಅಯ್ಯಯ್ಯೋ, ನೀನೊಳ್ಳೆ ನ್ಯೂಸ್ ಚಾನೆಲ್ ಬರೋ ಬ್ರೇಕಿಂಗ್ ನ್ಯೂಸ್ ತರ ಚಾಕ್ ಮೇಲೆ ಚಾಕ್ ಕೊಡ್ತಾ ಇದೆಯಲ್ಲಮ್ಮ, ಅದೇನು ಅಂತ ಹೇಳು ತಾಯಿ. ಎಲ್ರನ್ನು ಕರೀರಿ, ಈ ಮನೆಯಲ್ಲಿ ಹಾವಿದೆ. ಸುಮ್ನೆ ನಿಂತ್ಕೊಡ್ರಿ, ಹೆದರ್ಕೊಂಬೇಡಿ. ನಾನು ಹೆದರಿಲ್ಲ ಕಣೆ, ನೀನ್ ಹೆದರ್ತೀಯ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅಂಕಲ್ ಎಲ್ಲಿ? ಅವ್ರನ್ನ ಕರೀರಿ. ಅಂಕಲ್, ಅಂಕಲ್, ಅಂಕಲ್. ಮಾಯಾ, ಯಾಕೆ ಹಾಕಿ ಕೂಕೋತಾ ಇದೆಯಾ? ನನ್ಗೂ ಅರ್ಥ ಆಗ್ತಿಲ್ಲ ರೀ. ಈ ಮನೇಲಿ ಹಾವಿದೆ ಅಂತಿದ್ದಾಳೆ. ಹಾವ? ಹೌದು,
ಈ ಮನೇಲಿ ಹಾವಿದೆ, ನಿಮ್ಮೆಲ್ರ ಪ್ರಾಣಕ್ಕೂ ಅಪಾಯ ಇದೆ. ಹಾವಿನ ವಿಷಯದಲ್ಲಿ ನೀನು ತಮಾಷೆ ಮಾಡ್ಬೇಡಮ್ಮ. ಎಲ್ಲಿದೆ ಹಾವು? ನೀನೇ ನೋಡಿದ್ಯಾ? ಯಜಮಾನ್ರೆ, ಈ ಹುಡುಗಿಗೇನು ಗೊತ್ತಿಲ್ಲ. ಗೊತ್ತಾಗಿದೆ, ಅದಕ್ಕೆ ಮಾತಾಡ್ತಾ ಇರೋದು. ಈ ಮನೇಲಿ ಹಾವಿರೋದಂತೂ ಸತ್ಯ. ಇದನ್ನ ನಾನು ಸಾಬೀತ್ ಮಾಡಬಲ್ಲೆ. ಸಾಬೀತಾ? ಎಲ್ಲಿದೆ ಹಾವು? ಮೊದ್ಲು ಮನೆಯವ್ರನ್ನೆಲ್ಲಾರನ್ನೂ ಕರ್ಸಿ, ಆಮೇಲೆ ಹೇಳ್ತೀನಿ. ಎಲ್ರು ಇಲ್ಲೇ ಇದೀವಲ್ಲ. ಮುಖ್ಯವಾದವರೇ ಇಲ್ಲ. ಶಿವಾನಿ ತ್ರಿಶೂಲ್ ಎಲ್ಲಿ? ಹಾವು ತೋರ್ಸಕ್ಕೆ ಶಿವಾನಿ ಯಾಕೆ? ಅಪಾಯ ಅಂದ್ಮೇಲೆ ಎಲ್ರಿಗೂ ಸಂಬಂಧ ಪಟ್ಟಿದಲ್ವಾ, ಅವ್ರನ್ನೂ ಕರ್ಸಿ. ರೀನಾ,